ಓಕೆ ಗೈಸ್, ನೀವು ಪೇಟಿಎಮಲ್ಲಿ ರೆಫರೆಂಡ್ ಅರ್ನು ಕೂಡ ಮಾಡ್ಬೋದು. ನಿಮಗೆ ₹100 ತನಕ ನೀವು ಅರ್ನಿಂಗ್ಸ್ನ ನೀವು ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಪೇಟಿಎಮಲ್ಲಿ ಒಂದು ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಪೇಮೆಂಟ್ನ ಮಾಡಬೇಕು, ಯಾರಿಗಾದರೂ ದುಡ್ಡನ್ನು ಕಳಿಸ್ಬೇಕು ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಅಂತಂದರೆ ನೀವು ಪೇಟಿಎಮ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲಾದರೂ ನೀವು ದುಡ್ಡನ್ನು ನೀವು ಪೇ ಮಾಡಬೇಕು ಅಂತಂದರೂ ಕೂಡ ನೀವು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ನ ನೀವು ಮಾಡ್ಬೋದು. ಸೊ ಪೇಟಿಎಮ್ ಹೆಂಗೆ ಕ್ರಿಯೇಟ್ ಮಾಡೋದು 2021ರಲ್ಲಿ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ನೀವು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ಔಟ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಪೇಟಿಎಮಲ್ಲಿ ರೆಫರೆಂಡ್ ಅರ್ನು ಕೂಡ ಮಾಡ್ಬೋದು. ನಿಮಗೆ ₹100 ತನಕ ನೀವು ಅರ್ನಿಂಗ್ಸ್ನ ನೀವು ಮಾಡ್ಬೋದು. ನೀವೇನು ಯಾರನ್ನಾದರೂ ನಿಮ್ಮ ಒಂದು ಫ್ರೆಂಡ್ಸ್ಗಳನ್ನ ನೀವು ರೆಫರ್ ಮಾಡ್ತು ಅಂತಂದರೆ ನಿಮಗೆ ₹100 ಸಿಗುತ್ತೆ. ಹೆಂಗೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಇವಾಗ ನಾವು ನೋಡೋಣ. ಫಸ್ಟು ನೀವೇನು ಮಾಡಬೇಕು ಅಂತಾರೆ, ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರುವಂಥ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಓಪನ್ ಆಗುತ್ತೆ. ಸೊ ಓಪನ್ನ ಮಾಡಿಕೊಂಡ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವೊಂದು ಫೋನ್ ನಂಬರಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಆ ಒಂದು ಫೋನ್ ನಂಬರ್ ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನಾನು ಫೋನ್ ನಂಬರ್ ಹಾಕ್ತೀನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಫೋನ್ ನಂಬರ್ನ ಹಾಕಿದ್ಮೇಲೆ ನಿಮಗೆ ಒಂದು OTP ಕೇಳುತ್ತೆ. ಸೊ OTPನ ಹಾಕಬೇಕಾಗುತ್ತೆ. OTP ಎಲ್ಲ ಹಾಕಿದ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಕೇಳುತ್ತೆ. ನಾನು ಇದನ್ನು ಸ್ಕಿಪ್ ಕೊಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಸ್ಕಿಪ್ನ ಕೊಟ್ಕೋಬೋದು, ಆಮೇಲೆ ಲಿಂಕ್ ಮಾಡ್ಕೊಳ್ಳಿ. ಸೊ ಸ್ಕಿಪ್ನ ನೀವು ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಫಸ್ಟು ನೀವು ವೆರಿಫೈ ಮಾಡಬೇಕು. ಸೊ ನೀವು ಪಾಸ್ಪೋರ್ಟ್ನ ನೀವೇನಾದ್ರು ವೆರಿಫೈ ಮಾಡ್ತೀರಾ ಅಂತಂದರೆ ಪಾಸ್ಪೋರ್ಟ್ ನಂಬರ್ ಮತ್ತು ಫುಲ್ ನೇಮ್ ಮತ್ತು ಎಕ್ಸ್ಪೈರಿ ಡೇಟ್ನ ಹಾಕ್ಬಿಟ್ಟು ಎಗ್ರಿ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇನ್ನು ವೋಟರ್ ID ಇದೆ, ವೋಟರ್ ಐಡಿಲಿ ಫುಲ್ ವೋಟರ್ ID ನಂಬರ್ನ ಹಾಕ್ಬಿಟ್ಟು ಫುಲ್ ನೇಮ್ ಹಾಕ್ಬಿಟ್ಟು ಅಗ್ರಿ ಅಂತ ಕೊಡಬೇಕು. ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ ಜಾಬ್ದಿದ್ದರೆ ಜಾಬ್ ಕಾರ್ಡ್ನ ನೀವು ಹಾಕ್ಬಿಟ್ಟು ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಬೇಕು. ಇದನ್ನು ಕೂಡ ನಾನು ಸ್ಕಿಪ್ ಕೊಡ್ತಾ ಇದ್ದೀನಿ, ಆಮೇಲೆ ನಾನು ಇದನ್ನು ವೆರಿಫೈ ಮಾಡ್ಕೋತೀನಿ. ಸೊ ಸ್ಕಿಪ್ ಮೇಲೆ ನಾನು ಕೊಟ್ಟ ತಕ್ಷಣ ಫಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಅಕೌಂಟ್ ಕ್ರಿಯೇಟ್ ಆದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಪೇಟಿಎಮಲ್ಲೂ ಕೂಡ ನೀವು ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ನೀವು ಬಟ್ಟೆನೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲನೂ ಕೂಡ ಹೆಂಗೆ ಪರ್ಚೇಸ್ ಮಾಡೋದು ಅಂತ ತೋರಿಸ್ತೀನಿ ನಮಗೆ. ಫಸ್ಟು ಇದ್ರ ಮೇಲೆ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಫೋಟೋಸ್ನ ನೀವು ನಿಮ್ಮೊಂದು DPಗೆ ನೀವು ಹಾಕೋಬೋದು. ಅಪ್ಲೋಡ್ ಫೋಟೋ ಅಂತಿದೆ ನೋಡಿ, ಇದ್ರ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡ್ತು ಅಂತಂದರೆ ನೀವು ಪ್ರೊಫೈಲ್ ಫೋಟೋ ಹಾಕೋಬೋದು ಪೇಟಿಎಮ್ಗೆ. ಓಕೆ, ಸೊ ಇನ್ನು ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ನೀವು ಲಿಂಕ್ ಮಾಡ್ಬೋದು. ಸೊ ನೀವು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಮಾತ್ರ ನೀವು ದುಡ್ಡನ್ನು ಕಳಿಸೋದಕ್ಕಾಗೋದು, ಇವೆಲ್ಲ ನೀವು ಮಾಡೋದಕ್ಕೆ ಆಗೋದು. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮದು ಯಾವ್ದು ಬ್ಯಾಂಕ್ ಇದೆ ಸೊ ಆ ಒಂದು ಬ್ಯಾಂಕನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಪರ್ಸ್ನಲ್ ಅದು ಅಕೌಂಟ್ ನಂಬರ್ ಎಲ್ಲನೂ ನೀವು ಹಾಕ್ಬಿಟ್ಟು FSC ಕೋಡ್ ಎಲ್ಲ ಹಾಕ್ಬಿಟ್ಟು ನೀವು ಬ್ಯಾಂಕ್ನ ಲಿಂಕ್ ಮಾಡ್ಕೋಬೋದು. ಸೊ ನಾನು ಇದನ್ನು ಆಮೇಲೆ ಮಾಡ್ಕೋತೀನಿ. ಓಕೆ, ಇನ್ನು ನೀವು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪೇಟಿಎಮ್ ಸೆಕ್ಯೂರಿಟಿ ಶೀಲ್ಡ್ ಅಂತಿದೆ ನೋಡಿ, ಇದನ್ನು ನೀವು ಆಫ್ ಇರುತ್ತೆ. ಆನ್ ಏನಾದ್ರು ಮಾಡ್ಕೊಳ್ತು ಅಂತಂದರೆ ನೀವು ಪೇಮೆಂಟ್ನ ನೀವು ಮಾಡಬೇಕು ಅಂತಂದರೆ ಯಾರಿಗಾರು ದುಡ್ಡನ್ನು ನೀವು ಪೇಮೆಂಟ್ ಮಾಡಬೇಕು ಅಂತಂದರೆ ನಿಮಗೆ ಕೋಡ್ ಕೇಳುತ್ತೆ. ನೀವು ಏನು ಕೋಡ್ ಕೊಟ್ಟಿರ್ತೀರ ಆ ಕೋಡ್ ಹೊಡೆದ್ರೆ ಮಾತ್ರ ದುಡ್ಡು ಕಳ್ಸೋಕ್ಕಾಗೋದು, ಇಲ್ಲ ಅಂತಂದರೆ ಆಗೋಲ್ಲ. ಸೊ ನಿಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ ಕೊಟ್ಟಿದ್ದಾರೆ, ಇದನ್ನು ನೀವು ಬೇಕು ಅಂತಂದರೆ ಆನ್ ಮಾಡ್ಕೋಬೋದು. ಇನ್ನು ಆರ್ಡರ್ ಆ್ಯಂಡ್ ಬುಕ್ಕಿಂಗ್ಸಲ್ಲಿ ನೀವು ಏನಾದರೂ ಆರ್ಡರ್ ಮಾಡಿದರೆ, ಇವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದರೆ ಸೊ ಅದೆಲ್ಲ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಇನ್ನು ಕ್ಯಾಶ್ ಬ್ಯಾಕ್ ಆ್ಯಂಡ್ ಆಫರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾದರೂ ಕ್ಯಾಶ್ ಬ್ಯಾಕ್ ಏನಾದರೂ ಇದ್ದರೆ, ಒಳ್ಳೆ ಆಫರ್ಸ್ಗಳಿದ್ದರೆ ಇಲ್ಲೆಲ್ಲ ನಿಮ್ಗೆ ತೋರಿಸ್ತಾ ಇರುತ್ತೆ. ಆಫರ್ಸ್ಗಳು ಏನೇನಿದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇದೆ. ಆ್ಯಂಡ್ ನಿಮಗೆ ಎಷ್ಟು ಕ್ಯಾಶ್ ಬ್ಯಾಕ್ ಗೆದ್ದಿದ್ದೀರಾ ಎಲ್ಲನೂ ಕೂಡ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಬಾಕ್ಸಲ್ಲಿ ನಿಮಗೆ ತೋರಿಸ್ತಾ ಇದೆ. ಓಕೆ, ಇನ್ನು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಸೆಕ್ಯೂರಿಟಿ ಲ್ಯಾಂಗ್ವೇಜು ನೀವೆಲ್ಲನೂ ಕೂಡ ಚೇಂಜ್ ಮಾಡ್ಕೋಬೋದು. ನೋಡಿ ಇಲ್ಲಿ ಲ್ಯಾಂಗ್ವೇಜು, ಆಮೇಲೆ ಕಾರ್ಡ್ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಹಾಕೋಬೋದು. ಆ್ಯಂಡ್ ನೀವೇನಾದರೂ ಅಕೌಂಟ್ನ ಲಾಗೌಟ್ ಮಾಡಬೇಕು ಅಂತಂದರೆ, ಪೇಟಿಎಮ್ ಅಕೌಂಟ್ ಲಾಗೌಟ್ ಮಾಡಬೇಕು ಅಂತಂದರೆ ಸಿಂಪಲ್ ಇಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ನಿಮ್ಮ ಒಂದು ಅಕೌಂಟ್ ಲಾಗೌಟ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ. ಸೆಟ್ಟಿಂಗ್ಸ್ ನೋಡಾಯಿತು. ಇವಾಗ ಯುವರ್ ಅಕೌಂಟ್ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪ್ರೊಫೈಲು, ವ್ಯಾಲೆಟು, ಬ್ಯಾಂಕು ಇದನ್ನೆಲ್ಲ ನೀವು ಚೇಂಜಸ್ನ ನೀವು ಮಾಡ್ಕೋಬೋದು. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇರುತ್ತೆ. ಓಕೆ, ಇನ್ನೇನಾದರೂ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಸಪೋರ್ಟ್ನ ತಗೋಬೋದು. ಪೇಟಿಎಮ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಸೊ ಇವಾಗ ನಾನು ಆವಾಗ ಹೇಳ್ದಂಗೆ ರೆಫರೆಂಡ್ ಅರ್ನ್ ಇದೆ ಅಂತ ಹೇಳಿದೆ. ನೀವು ಒಂದು ವ್ಯಕ್ತಿನ ಏನಾದರೂ ನೀವು ಪೇಟಿಎಮ್ಗೆ ಕರ್ಸಿದ್ರೆ ಸೊ ನಿಮಗೆ ದುಡ್ಡು ಸಿಗುತ್ತೆ, ₹100 ಸಿಗುತ್ತೆ. ಸೊ ಹೆಂಗೆ ಅಂತಂದರೆ ಬೇಕಾದ್ರೆ ನೀವು ನೋಡ್ಬೋದು, ಕೆಳಗಡೆ ನೀವು ಸ್ವೈಪ್ ಮಾಡ್ತು ಅಂತಾರೆ ರೆಫರೆಂಡ್ ಅರ್ನ್ ಅಂತ ಇದೆ. ಸೊ ಇದ್ರ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗೆ ಒಂದು ಕೋಡ್ ಇರುತ್ತೆ. ಈ ಒಂದು ಕೋಡ್ ಮುಖಾಂತರ ಯಾರಾದರೂ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ₹100 ಸಿಗ್ತಾ ಹೋಗುತ್ತೆ, ಅವರೇನಾದರೂ ಫಸ್ಟ್ ಪೇಮೆಂಟ್ ಮಾಡಿದ್ರೆ. ಓಕೆ, ಸೊ ಈ ಥರ ನೀವು ರೆಫರೆಂಡ್ ಅರ್ನು ಕೂಡ ಈ ಒಂದು ಅಪ್ಲಿಕೇಶನಿಂದ ಪೇಟಿಎಮ್ ಮುಖಾಂತರ ನೀವು ಅರ್ನ ಮಾಡ್ಬೋದು. ಸೊ ಅದರಿಂದ ಸೊ ನಿಮ್ಮ ಒಂದು ಲಿಂಕನ್ನು ನೀವು ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ ಇನ್ಸ್ಟಾಲ್ ಮಾಡಿಸ್ಬೋದು. ಆಯಿತಾ, ಇನ್ನು ಬ್ಯಾಕಿಗೆ ಬರ್ತೀನಿ. ಆ್ಯಂಡ್ ಕೆಳಗಡೆ ಇನ್ನು ಇಲ್ಲ ಹಲವಾರು ಆಪ್ಷನ್ಸ್ ಇದೆ. ಕ್ಯಾಶ್ ಬ್ಯಾಕ್ ಆ್ಯಂಡ್ ಆಫರ್ಸ್ ಎಲ್ಲ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸಪೋರ್ಟ್ ಗಿಪೋರ್ಟ್ ಎಲ್ಲ ಅಲ್ಲಿ ಕೊಟ್ಟಿದ್ದಾನೆ, ಇಲ್ಲೂ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ.
ಸೊ ಇಲ್ಲಿ ನಿಮಗೆ ಯಾರಿಗಾದ್ರೂ ನೀವು ಪೇ ಮಾಡಬೇಕು ಅಂತಂದರೆ ಜಸ್ಟ್ ಈ ಪೇ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇವಾಗೆಲ್ಲ ಹೋಗಿರ್ತೀರ, ನೀವು ದುಡ್ಡನ್ನು ನೀವು ಕಳಿಸ್ಬೇಕು ಅವ್ರಿಗೆ. ಸೊ ಜಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡೋಕ್ಕಂತರ ನೀವು Paytmನ ಈ ಥರ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಪೇಮೆಂಟ್ನ ನೀವು ಮಾಡ್ಬೋದು. ಆ್ಯಂಡ್ ನೀವೇನಾದ್ರು ಮನಿನ ನೀವು ಯಾರಿಗಾದ್ರೂ ಸೆಂಡ್ ಮಾಡಬೇಕು ಒಂದು ಅಕೌಂಟ್ಗೆ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ದುಡ್ಡನ್ನು ಕಳಿಸ್ಬೋದು. ಇವಾಗ ನಾನು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಲ್ಲ, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಅಂತ ಕೇಳ್ತದೆ ಅಷ್ಟೇ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ನ ನೀವು ಮಾಡ್ಬೋದು. ಆ್ಯಂಡ್ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳೋದಾಗ್ಬೋದು, DTH, ಎಲೆಕ್ಟ್ರಿಸಿಟಿ, ಕ್ರೆಡಿಟ್ ಕಾರ್ಡ್ ಬಿಲ್ಲು ಮತ್ತು ಗೀಸು ಎಲ್ಲನೂ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು ಜಸ್ಟ್ Paytm ಮುಖಾಂತರ. ಓಕೆ, ಸೊ ಇದು ಕೂಡ ನಿಮಗೆ ಆಪ್ಷನ್ಸ್ ಇದೆ ಆನ್ಲೈನಲ್ಲಿ ಪೇಮೆಂಟ್ನ ಮಾಡೋದಕ್ಕೆ. ಇನ್ನು ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮ್ಗೆ ಇಲ್ಲಿ ಏನಾದರೂ ಪ್ರಾಡಕ್ಟ್ಸ್ಗಳನ್ನ ನೀವು ಸರ್ಚ್ ಮಾಡಬೇಕು ಅಂತಂದರೆ ಸರ್ಚ್ ಮಾಡ್ಬೋದು. ಇವಾಗ ನಾನು ಕ್ಯಾಶುವಲ್ ಶರ್ಟ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಶರ್ಟ್ಸ್ಗಳು ಸಿಗುತ್ತೆ Paytmಲ್ಲಿ, ಆಯಿತಾ. Paytmಲ್ಲಿ ನೀವು ಶರ್ಟ್ಸ್ಗಳನ್ನ ನೀವು ತೊಗೋಬೋದು. ಕರೆಂಟ್ ಹೋಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ Paytmಲ್ಲಿ ನೀವು ಶರ್ಟ್ಸ್ಗಳನ್ನ ನೀವು ಪಿಕ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಹಲವಾರು ಶರ್ಟ್ಸ್ಗಳಿದೆ, ಹ್ಯಾಂಗಪ್ಪು ಎಲ್ಲ ಇದೆ. ಸೊ ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಇವಾಗ ಈ ಶರ್ಟ್ ಬೇಕು ಅಂತಾರೆ ₹499 ನಿಮ್ಗೆ ಸಿಗುತ್ತೆ, 58% ಆಫ್ ಇದೆ. ಸೊ ಯಾವ ಸೈಜಲ್ಲಿ ಬೇಕೋ ಆ ಒಂದು ಸೈಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಜಸ್ಟ್ ನೀವು ಇದನ್ನು ಬುಕ್ ಮಾಡ್ಕೋಬೋದು. ಓಕೆ, ಆ್ಯಡ್ ಟು ವಿಶ್ ಲಿಸ್ಟ್ಗೆ ಹಾಕ್ಕೊಂಡು ಸೊ ನೀವು ಪೇಮೆಂಟ್ನ ಮಾಡ್ಕೊಂಡು ನೀವು ಈ ಒಂದು ಪ್ರಾಡಕ್ಟ್ನ ನೀವು ತಗೋಬೋದು. ಸೊ ರಿಟರ್ನ್ ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ, ಆಯಿತಾ. ಈ ಥರ ನೀವು ಬುಕ್ಕನ್ನು ಕೂಡ ನೀವು ಮಾಡ್ಕೋಬೋದು ಪ್ರಾಡಕ್ಟ್ಸ್ಗಳನ್ನ. ಓಕೆ, ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳು ಬರ್ತಾ ಇರುತ್ತೆ. ಸೊ ಏನಾದರೂ ಆಫರ್ಸ್ಗಳಿದ್ದರೆ ಅಲ್ಲೆಲ್ಲ ನಿಮ್ಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇರುತ್ತೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ಈ ಥರ ನೀವು Paytmಲ್ಲಿ ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಚಾಟ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಚಾಟ್ನ ಮಾಡ್ಬೋದು. ಏನಾದ್ರು ಡೌಟ್ ಇತ್ತು ಅಂತಂದರೆ ಕೇಳ್ಬೋದು. ಸೊ ಎಲ್ಲ ನೀವು ಇಲ್ಲಿ ಆಪ್ಷನ್ಸ್ನ ನೀವು ತೊಗೋಬೋದು. ಓಕೆ, ಏನಾದ್ರು ಡೌಟ್ಸ್ ಬಂತು ಅಂತಂದರೆ Paytm ಬಗ್ಗೆ ಸೊ ನೀವು ಮೆಸೇಜ್ ಮಾಡ್ಬೋದು, ನಿಮ್ಮ ಜೊತೆ ಚಾಟ್ ಮಾಡ್ತಾರೆ, ಆಯಿತಾ. ಸೊ ಆ್ಯಂಡ್ ಇಲ್ಲಿ ಬ್ಯಾಲೆನ್ಸ್ ಆ್ಯಂಡ್ ಹಿಸ್ಟ್ರಿಲಿ ನಿಮಗೆ ನಿಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, Paytm ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ. ಅಂತಂದರೆ Paytm ಬ್ಯಾಲೆನ್ಸೇ ಸಪ್ರೇಟ್, ಆಯಿತಾ. ಸೊ ಇವಾಗ ನೀವು ಪೇಮೆಂಟ್ನ ಮಾಡಬೇಕು ಅಂತಾರೆ Paytm ಮುಖಾಂತರ ಬ್ಯಾಲೆನ್ಸ್ಗೆ ಹಾಕೊಂಡಾದ್ರೂ ನೀವು ಮಾಡ್ಬೋದು, ಅಥವಾ ಅಕೌಂಟಿಂದನೂ ಡೈರೆಕ್ಟಾಗಿ ನೀವು ಮಾಡ್ಬೋದು. ಸೊ Paytm ಬ್ಯಾಲೆನ್ಸ್ ಸಪ್ರೇಟಾಗಿ ತೋರಿಸುತ್ತೆ. ನಿಮ್ಮ ಅಕೌಂಟಲ್ಲಿ ಪರ್ಸ್ನಲ್ ಅಕೌಂಟಲ್ಲಿ ಬ್ಯಾಲೆನ್ಸು ಕೂಡ ನೀವು ಇದರಲ್ಲಿ ನೋಡ್ಬೋದು. ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದರೆ, ನಾನು ಇನ್ನೂ ಲಿಂಕ್ ಮಾಡಿಲ್ಲ, ಆದ್ದರಿಂದ ಇಲ್ಲಿ ನನಗೆ ತೋರಿಸ್ತಾ ಇಲ್ಲ, ಜಸ್ಟ್ Paytm ಬ್ಯಾಲೆನ್ಸ್ ಮಾತ್ರ ತೋರಿಸ್ತಾ ಇದೆ. ಓಕೆ, ಇನ್ನು Paytm ಬ್ಯಾಂಕು ಸೊ ಇದನ್ನು ನೀವು ಲಿಂಕ್ ಮಾಡಿದಾಗ ಮಾತ್ರ ಇದನ್ನು ನೀವು ಯೂಸ್ ಮಾಡೋದಕ್ಕೆ ಆಗೋದು. ನಾನು ಇನ್ನೂ ಲಿಂಕ್ ಮಾಡಿಲ್ಲ. Paytm ವ್ಯಾಲೆಟು ಎಲ್ಲ ಕೂಡ ಇಲ್ಲಿ ನಿಮಗೆ ಇರುತ್ತೆ. Paytmಗೆ ನೀವು ದುಡ್ಡನ್ನು ಹಾಕಬೇಕು ಅಂತಂದರೆ ಇಲ್ಲಿ ನೀವು ಅಮೌಂಟ್ ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಬಿಟ್ಟು ಪ್ರೊಸೀಡ್ ಕೊಟ್ಟರೆ ನಿಮ್ಮ ಅಕೌಂಟಿಂದ ಈ Paytm ವ್ಯಾಲೆಟ್ಗೆ ನಿಮಗೆ ದುಡ್ಡು ಬಂದು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಈ ಥರ ಹಲವಾರು ಆಪ್ಷನ್ಸ್ ಇದರಲ್ಲಿದೆ. ಆಲ್ ಸರ್ವಿಸಸ್ಸು, ಎಲೆಕ್ಟ್ರಿಸಿಟಿ, ಆನ್ಲೈನ್ ಶಾಪಿಂಗು. ನೋಡಿ, ಆನ್ಲೈನ್ ಶಾಪಿಂಗ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಯಾವೊಂದು ಪ್ರಾಡಕ್ಟ್ಗಳು ಬೇಕು ಎಲ್ಲ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಪ್ರತಿಯೊಂದು ಎಲೆಕ್ಟ್ರಾನಿಕ್ಸು, ಬಟ್ಟೆ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಒಂದು ಒಳ್ಳೆ ಡಿಸ್ಕೌಂಟಲ್ಲಿದ್ದರೆ, ನೀವು ಆಫರಲ್ಲಿದ್ದರೆ ಬೇಕಾದ್ರೆ ಪೇಮೆಂಟ್ನ ಮಾಡ್ಬಿಟ್ಟು ನೀವು ತೊಗೋಬೋದು. ಓಕೆ, ಸೊ ಇದು ಆನ್ಲೈನ್ ಪೇಮೆಂಟ್ ಬಗ್ಗೆ, ಆನ್ಲೈನ್ ಶಾಪಿಂಗು. ಇನ್ನು ಟ್ರಾವೆಲ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ಬುಕ್ ಮಾಡ್ಬೋದು. ಮೂವಿ ಟಿಕೆಟ್ಸ್ನ ಬುಕ್ ಮಾಡಬೇಕು ಅಂತಂದರೆ ಇದರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಬುಕ್ ಮಾಡ್ಬೋದು. Paytm ಪೋಸ್ಟ್ ಪೇಯ್ಡ್ ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ನಿಮ್ಗೆ ಇದರಲ್ಲಿ ಆಪ್ಷನ್ಸ್ ಸುಮಾರು ಸಿಗುತ್ತೆ. ಓಕೆ, ಸೊ ಈ ಥರ ನೀವೊಂದು Paytm ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ನೀವು ಪೇಮೆಂಟ್ನ ನೀವು ಮಾಡ್ಬೋದು. ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.